ಇನ್ನು ಲಾಠಿ ಚಾರ್ಜ್ ಖಂಡಿಸಿ ಪಂಚಮಸಾಲಿಗರ ಹೋರಾಟ ಮುಂದುವರೆದಿದೆ. ರಾಜ್ಯದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಹಲವೆಡೆ ರಸ್ತೆ ತಡೆ ಆಗ್ತಾ ಇದೆ. ಜೊತೆಗೆ ಸುವರ್ಣಸೌಧದ ಎದುರು ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದೆ. ಸೊ ಬಿಜೆಪಿ ಕೂಡ ಸಾಥ್ ಕೊಟ್ಟಿದೆ ಈಗ ಪ್ರತಿಭಟನೆಗೆ. ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಹೇಳಿ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಅವಘಡ ಕೂಡ ಆಯಿತು. ಅಲ್ಲೇ ಇದ್ದಂಥ ಒಬ್ಬ ಪ್ರತಿಭಟನಾ ನಿರತ ಒಬ್ಬ ವ್ಯಕ್ತಿ, ಆತ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ. ಬಟ್ ಸಡನ್ ಆಗಿ ಬೆಂಕಿ ಇಟ್ಟ ತಕ್ಷಣ ಆತನ ಕಾಲಿಗೂ ಕೂಡ ಬೆಂಕಿಯ ಕಿಡಿ ಹಾರಿತು. ತಕ್ಷಣಕ್ಕೆ ಅದನ್ನು ನಂದಿಸಿದ್ರು. ಇನ್ನು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲೂ ಕೂಡ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹಾವೇರಿ ಮತ್ತು ಬಾಗಲಕೋಟೆಯಲ್ಲೂ ಕೂಡ ಈ ರೀತಿ ಪ್ರೊಟೆಸ್ಟ್ಗಳು ಆಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಸುವರ್ಣಸೌಧದ ಮುಂಭಾಗ ಪ್ರತಿಭಟನೆಗೆ ಬಂದಿರುವಂತಹ ಸಾಕಷ್ಟು ಸಂಖ್ಯೆಯ ಜನ. ಸೊ ಅವರ ಜೊತೆಗೆ ಶ್ರೀಗಳು ಕೂಡ ಈಗ ಜಾಯ್ನ್ ಆಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಜಯಮೃತ್ಯುಂಜಯ ಶ್ರೀಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾವು ಶಾಂತಿಯುತವಾಗೇ ಹೋರಾಟವನ್ನು ನಡೆಸ್ತೀವಿ. ಕ್ರಾಂತಿಯಾಗಿ ಹೋರಾಟ ಆದರೂ ಕೂಡ, ನಮ್ಮದು ಕ್ರಾಂತಿಕಾರಕ ಆದಂಥ ಹೋರಾಟ ಆದರೂ ಕೂಡ ನಾವು ಅದನ್ನು ಶಾಂತಿಯಿಂದಲೇ ಮಾಡ್ತೀವಿ ಅನ್ನುವಂಥದ್ದನ್ನು ಶ್ರೀಗಳು ವ್ಯಕ್ತಪಡಿಸ್ತಾ ಇದ್ರು. ಎಲ್ಲೂ ಕೂಡ ಯಾರು ಕಾನೂನನ್ನ ಕೈಗೆತ್ತಿಕೊಳ್ಬಿಡಿ, ಜೊತೆಗೆ ಅಲ್ಲಲ್ಲಿ ನೀವು ರಸ್ತೆ ತಡೆಯನ್ನು ಮಾಡಿದರೂ ಕೂಡ ಯಾರು ಆ್ಯಂಬುಲೆನ್ಸ್ಗಾಗಲಿ ಅಥವಾ ಬೇರೆ ಬೇರೆ ತುರ್ತು ಅಗತ್ಯ ಇರುವಂಥ ಸೇವೆಗಳಿಗೆ ಯಾರಿಗೂ ತೊಂದರೆ ಕೊಡಬಾರ್ದು, ಸಾರ್ವಜನಿಕರಿಗೂ ಕೂಡ ತೊಂದರೆ ಕೊಡಬಾರ್ದು, ಎಲ್ಲರೂ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡೋಣ ಅನ್ನುವಂಥ ಒಂದು ಕರೆಯನ್ನು ಕೂಡ ಶ್ರೀಗಳು ಈ ಸಂದರ್ಭದಲ್ಲಿ ನೀಡಿದ್ದಾರೆ.